ಲೇಡೀಸ್ ಅಂಡ್ ಜೆಂಟಲ್ಮನ್, ಪಟ್ಟದ ಫೈಟಿಂಗ್ಗೆ ಬ್ರೇಕ್ ಹಾಕಲು ಮುಂದಾದಂತಹ ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಲಂಚ್ ಮೀಟಿಂಗ್ಗೆ ಆಹ್ವಾನವನ್ನ ನೀಡಿದ್ದಾರೆ. ಈ ಲಂಚ್ ಮೀಟಿಂಗ್ ಪವರ್ ಶೇರ್ ಫೈಟಿಂಗ್ಗೆ ಬ್ರೇಕ್ ಹಾಕುತ್ತಾ ಅನ್ನುವಂತಹ ಕುತೂಹಲ ಮೂಡಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ರಾಜ್ಯ ರಾಜಕೀಯದಲ್ಲಿ ಪವರ್ ಫೈಟ್ ಪಾಲಿಟಿಕ್ಸ್ ಜೋರಾಗಿದ್ದು, ಈ ನಡುವಲ್ಲೇ ವೋಟ್ ಚೋರಿ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ 100ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಲಂಚ್ ಮೀಟಿಂಗ್ಗೆ ಆಹ್ವಾನಿಸಿರುವುದು ತೀವ್ರ ಕುತೂಹಲವನ್ನ ಕೆರಳಿಸಿವೆ. ನೋಡಪ್ಪ, ನಾಳೆ ಬೆಳಗ್ಗೆ ನಾನು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಊಟಕ್ಕೂ ಕರೆದಿದ್ದಾರೆ. ಎಲ್ಲಿ? ಇಂದಿರಾ ಭವನದಲ್ಲಿ ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಹೋದಾಗ ಎಲ್ಲರೂ ನಮ್ಗೆ ಸಿಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೇ ಸಿಎಂ ಕುರ್ಚಿ ಏರುವಂತಹ ಕನಸನ್ನ ಕಾಣ್ತಾ ಇದ್ದಾರೆ. ಕಳೆದೊಂದು ತಿಂಗಳಿನಿಂದ ಕನಸನ್ನ ನನಸಾಗಿಸಿಕೊಳ್ಳಲು ಮಾಡದ ಪ್ರಯತ್ನಗಳಿಲ್ಲ, ಅನುಸರಿಸಿದ ತಂತ್ರಗಳಿಲ್ಲ. ಆದರೆ ಯಾವುದು ವರ್ಕ್ ಆಗದಾಗ ಕೊಂಚ ಮೌನಕ್ಕೆ ಜಾರುವಂತಹ ತಂತ್ರವೊಂದನ್ನ ಪ್ರಯೋಗಿಸಿದ್ರು. ಇದೀಗ ಸೋನಿಯಾ ಗಾಂಧಿ ಅವರು ಊಟಕ್ಕೆ ಕರೆದಿದ್ದು, ನಾನು ಇಂದಿರಾ ಭವನಕ್ಕೆ ತೆರಳುತ್ತೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಪ್ಪ, ನಾಳೆ ಬೆಳಗ್ಗೆ ನಾನು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಊಟಕ್ಕೂ ಕರೆದಿದ್ದಾರೆ. ಎಲ್ಲಿ? ಇಂದಿರಾ ಭವನದಲ್ಲಿ ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಹೋದಾಗ ಎಲ್ಲರೂ ನಮ್ಗೆ ಸಿಗ್ತಾರೆ. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಡಿಕೆ ಶಿವಕುಮಾರ್, ಸೋನಿಯಾ ಗಾಂಧಿ ಅವರು ನನ್ನ ಊಟಕ್ಕೆ ಕರೆದಿದ್ದಾರೆ, ಇಂದಿರಾ ಭವನದಲ್ಲಿ ಊಟಕ್ಕೆ ಹೋಗ್ತೇವೆ, ಅಲ್ಲಿ ಎಲ್ಲರೂ ಸಿಗ್ತಾರೆ ಅಂತ ಹೇಳಿದ್ದು. ಇದೀಗ ಸಿಎಂ ಕುರ್ಚಿ ಬ್ರೇಕ್ ಹಾಕಲು ಸೋನಿಯಾ ಗಾಂಧಿ ಲಂಚ್ ಮೀಟಿಂಗ್ ಏರ್ಪಡಿಸಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಡಿಕೆ ಶಿವಕುಮಾರ್ ಅವರು ತಮ್ಮ ಬಲ ಪ್ರದರ್ಶನ ಮಾಡುವ ಸಾಧ್ಯತೆಯೂ ಇದ್ದು, ಸೋನಿಯಾ ಗಾಂಧಿ ಅವರು ಡಿಕೆ ಶಿವಕುಮಾರ್ಗೆ ಪಟ್ಟ ಕೊಡಲು ಒಪ್ಪಿಗೆಯನ್ನ ಸೂಚಿಸ್ತಾರಾ ಅಥವಾ ಇಲ್ಲವೇ ಸ್ವಲ್ಪ ದಿನ ಸಮಾಧಾನದಿಂದಿರಿ ಅಂತಾರಾ? ಅಥವಾ ಡಿಕೆಗೆ ಪಟ್ಟ ಕೊಡೋದಾದ್ರೆ ಜನವರಿ ತಿಂಗಳವರೆಗೂ ಕಾಯಲು ಮನವೊಲಿಸ್ತಾರಾ? ಅಥವಾ ಸದ್ಯಕ್ಕೆ ಪವರ್ ಶೇರಿಂಗ್ ಮಾಡಲು ಸಾಧ್ಯವಿಲ್ಲ, ಈಗಾಗಲೇ ಕೇರಳ ಚುನಾವಣೆಯಲ್ಲೂ ಸೋಲು ಅನುಭವಿಸಿದ್ದೇವೆ, ಹಾಗಾಗಿ ತಾಳ್ಮೆಯಿಂದ 2028ರ ಚುನಾವಣೆವರೆಗೂ ಕಾಯುವಂತೆ ಮನವಿ ಮಾಡ್ತಾರಾ ಅನ್ನುವಂತಹ ಕುತೂಹಲ ಮೂಡಿದೆ. ಸೋನಿಯಾ ಗಾಂಧಿ ಅವರ ಯಾವ ಆಯ್ಕೆಗೆ ಡಿಕೆಶಿ ಒಪ್ಪುತ್ತಾರೆ ಎನ್ನುವುದು ಒಂದು ಕುತೂಹಲವಾದ್ರೆ, ಬಂಡೆ ರೆಬೆಲ್ ಆಗುವಂತಹ ಘಟನೆ ನಡೆಯಬಹುದಾ? ಅಥವಾ 2028ರ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಪಡೆಯೋಣ ಅಂತ ಹೇಳಿ ಸಹನೆಯ ಮಂತ್ರವನ್ನ ಡಿಕೆ ಜಪಿಸಲು ಮನಸ್ಸು ಮಾಡ್ತಾರಾ ಅನ್ನುವಂತಹ ಹಲವು ಪ್ರಶ್ನೆಗಳಿವೆ. ಒಟ್ಟಲ್ಲಿ ಸದ್ಯ ಈ ಊಟದ ಕೂಟ ಯಾವ ಪಟ್ಟವನ್ನ ನಿರ್ಧರಿಸುತ್ತದೆ ಅನ್ನೋದೇ ಕುತೂಹಲವಾಗಿದೆ. ಇದಾಗಿದ್ದು ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.